ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ತಿರಿಗೊಮ್ಮೆ ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇವತ್ತಿನ ದಿವಸದಲ್ಲಿ ನಾವು ಒಂದು ಹೊಸ ಸಬ್ಜೆಕ್ಟ್ನಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾನು ನಿಮ್ಮ ಮುಂದೆ ಇಡುವಂಥ ಪ್ರಶ್ನೆ ಏನಂತಂದರೆ, ನಮಗೆ ಕಷ್ಟ ಬಂದಾಗ, ನಮಗೆ ವೇದನೆ ಬಂದಾಗ, ಇಕ್ಕಟ್ಟು ಬಂದಾಗ, ತಡೆಗಳು ಬಂದಾಗ, ಸಮಸ್ಯೆಗಳು ಉದ್ಭವವಾದಾಗ, ಅಪಾಯಗಳು ತನ್ನಂತಾನೆ ಉಂಟಾದಾಗ ನಮಗೆ ನೆನಪಾಗುವಂಥ ಕಾರ್ಯ ಯಾವುದಾಗಿದೆ? ಆ ತಕ್ಷಣದಲ್ಲಿ ನೆನಪಾಗುವಂಥ ಕಾರ್ಯ ಯಾವುದಾಗಿದೆ? ಎಷ್ಟು ಜನರಿಗೆ ಸೇವಕರಿಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡು ನೆನಪಾಗುತ್ತೆ? ಎಷ್ಟು ಜನರಿಗೆ ಇದನ್ನ ನಾನೇ ನಿಭಾಯಿಸ್ಬೋದು, ನಾನೆಲ್ಲ ಯಾಕೆ ಫೋನ್ ಮಾಡಕ್ಕೆ ಹೋಗ್ಲಿ, ಇವ್ರಿಗೆ ಗೊತ್ತಾದರೆ ಮತ್ತೆ ಬೇರೆ ಕಡೆ ಎಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಆ ರೀತಿ ಆಲೋಚನೆ ಮಾಡೋರು ಯಾರಿದ್ದೀರಿ? ಅಥವಾ ಎಷ್ಟು ಜನರಿಗೆ ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ಬೋದು, ಇದನ್ನೆಲ್ಲ ಪ್ರಾರ್ಥನೆ ಮಾಡೋದು ಅಥವಾ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು ಅನ್ಸುತ್ತೆ? ಅಥವಾ ಎಷ್ಟು ಜನರಿಗೆ ಈ ವಿಚಾರ ಆಲಯ ಮತ್ತು ವಿಶ್ವಾಸಿಗಳು ಸೇವಕರಿಗೆ ಗೊತ್ತಾಗದೇ ಇದ್ರೇನೆ ಒಳ್ಳೆಯದು ಅನ್ನುವ ರೀತಿಯಲ್ಲಿ ಅನಿಸುತ್ತೆ? ನಾವು ನೆಗಾಡ್ತೀವಿ ಅಂತಂದರೆ ಕೆಲವರ ಮನಸ್ಸಲ್ಲಿ ಇದು ಹಾದು ಹೋಗುತ್ತೆ ಅಂತ ಅಂದ್ಕೊಂಡು ಅನಿಸುತ್ತೆ. ಅಥವಾ ನಮ್ಮ ಮನಸ್ಸಲ್ಲಿ ಹಾದು ಹೋಗದೇ ಇದ್ರೂ ಕೂಡ ನಮ್ಮ ಪಕ್ಕದವ್ರ ಮನಸ್ಸಲ್ಲೋ, ನಮ್ಮ ಹಿಂದೆ ಕೂತವ್ರ ಮನಸ್ಸಲ್ಲೋ, ಮುಂದೆ ಕೂತವ್ರ ಮನಸ್ಸಲ್ಲೋ, ಭಾನುವಾರ ಸಭೆಗೆ ಬರೋವ್ರ ಮನಸ್ಸಲ್ಲೋ ಸಮ್ಟೈಮ್ಸ್ ಅವರಿಗೆ ಅನಿಸುತ್ತೆ, ಈ ಸಮಸ್ಯೆ ಆಲಯ ಗೊತ್ತಾದರೆ ಮುಗಿದೋಯ್ತು ಕತೆ, ಪರಿಹಾರ ಆಗೋದಕ್ಕಿಂತ ಜಾಸ್ತಿಯಾಗಿ ನನ್ನ ಮಾನ ಮರ್ಯಾದೆ ಹೋಗುತ್ತಾ ಏನೋ ಅಂತ ಅಂದ್ಕೊಂಡು ನಮಗನ್ಸುತ್ತೆ. ಆದರೆ ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ನಮ್ಮ ಕಷ್ಟ ನಷ್ಟಗಳಿಗೆ, ವೇದನೆಗಳಿಗೆ, ಬಾಧೆಗಳಿಗೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಂಥ ಸೇವಕರುಗಳನ್ನು, ಅದೇ ರೀತಿಯಲ್ಲಿ ಆಲಯವನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಕರ್ತನ ಸನ್ನಿಧಾನದಲ್ಲಿ ಕೂತಿದ್ದೇವೆ. ಅನೇಕ ರಹಸ್ಯಗಳು, ನಮ್ಮ ಕುಟುಂಬದ ರಹಸ್ಯಗಳು ಎಲ್ಲವೂ ಕೂಡ ಒಬ್ಬ ಸೇವಕನ ಹೃದಯದಲ್ಲಿ ಮುಚ್ಚಲ್ಪಟ್ಟಿದೆ. ಒಂದು ಆಲಯದ ಒಳಗಡೆ ಮುಚ್ಚಲ್ಪಟ್ಟಿದೆ. ಲೋಕಕ್ಕೆ ನಮ್ಮ ಬಗ್ಗೆ ಇನ್ನೂ ಆ ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ ಅಂದ್ರೆ ಅನೇಕ ವಿಚಾರಗಳು ಅವರಿಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಆಲಯ ಅನ್ನೋದು ದೇವರ ಒಂದು ಸೇವಕ ಮತ್ತು ಆಲಯ ಅನ್ನೋದು ಅದೊಂದು ಕುಟುಂಬವಾಗಿದೆ. ಹಲ್ಲೆಲೂಯ. ನಮ್ಮ ಕುಟುಂಬದ ವಿಚಾರಗಳನ್ನ ನಾವು ಎಂದಿಗೂ ಕೂಡ ನಾವು ಹೊರಗಿನ ವ್ಯಕ್ತಿಗಳಿಗೆ ನಾವು ಲೀಕ್ ಮಾಡೋದಕ್ಕೆ ಬಯಸೋದಿಲ್ಲ. ಅನೇಕ ಬಾರಿ ನಮ್ಗೆ ಅನಿಸುತ್ತೆ, ಇವ್ರ ಬಗ್ಗೆ ನಮ್ಗೆ ಇಷ್ಟೊಂದು ವಿಚಾರಗಳು ಗೊತ್ತೇ ಇಲ್ವಲ್ಲ, ಸೇವಕರು ನಮ್ಗೆ ಹೇಳಿಲ್ಲ, ನಿತಿನ್ ಬ್ರದರ್ ಹೇಳಿಲ್ಲ, ಸಿಸ್ಟರ್ ಹೇಳಿಲ್ಲ, ಸೀಮಾಂಟಿ ಹೇಳಿಲ್ಲ ಅಂತ ಅನ್ಕೊಂಡು ಹೇಳ್ತೀನಿ. ಯಾವ ರೀತಿಯಲ್ಲಿ ನಿಮ್ಮ ರಹಸ್ಯವನ್ನು ನಾವು ರಹಸ್ಯವಾಗಿ ಕಾಪಾಡ್ತೇವೋ ಅದೇ ರೀತಿಯಲ್ಲಿ ಬೇರೆಯವರ ರಹಸ್ಯವನ್ನು ಕೂಡ ನಾವು ಅದೇ ರೀತಿಯಲ್ಲಿ ಕಾಪಾಡುವವರಾಗಿದ್ದೇವೆ. ಯಾಕೆಂತಂದ್ರೆ ರಹಸ್ಯವನ್ನ ಕಾಪಾಡೋದು ಏನಾಗಿದೆ? ಅದು ದೇವ ಪ್ರಭಾವ ಆಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಒಬ್ಬ ವಿಶ್ವಾಸಿ ಆಗಿರ್ಬೋದು ಅಥವಾ ಒಬ್ಬ ಸೇವಕನಾಗಿರ್ಬೋದು, ದೇವರು ರಹಸ್ಯವಾಗಿ ಇಟ್ಟುಕೋ ಅನ್ನುವ ಅಂತ ವಿಚಾರಗಳನ್ನ ರಹಸ್ಯವಾಗಿ ಇಟ್ಟುಕೊಳ್ಳಿಲ್ಲ ಅಂತಂದ್ರೆ ಅದು ರಹಸ್ಯ ಆಗಿರೋದಿಲ್ಲ, ಅದು ಆಲಯ ಆಗಿರೋದಿಲ್ಲ, ಅದು ದೇವ ಜನರಾಗಿರೋದಿಲ್ಲ. ಅದು ಏನಾಗುತ್ತದೆ ಅಂದ್ರೆ ಕಟ್ಟಿನಕೆರೆ ಮಾರ್ಕೆಟ್ ಆಗಿರುತ್ತೆ. ಬಂದಿದ್ದೆಲ್ಲ ರೇಟ್ ಬಂದಿದ್ದೆಲ್ಲ ಹೇಳೋದು, ಮಾತಾಡಿದ್ದೆಲ್ಲ ಹೇಳೋದು, ಸತ್ಯನೂ ಹೇಳೋದು, ಸುಳ್ಳುನು ಹೇಳೋದು ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿಯ ಮಾರ್ಕೆಟ್ ನಮ್ಮ ಸಭೆ ಆಗಬಾರದು. ಹಲ್ಲೆಲೂಯ. ರಹಸ್ಯವಾಗಿ ಇಟ್ಟುಕೋ ಅಂತ ಅನ್ಕೊಂಡು ಹೇಳುವಾಗ ನಾವು ಅದನ್ನ ರಹಸ್ಯವನ್ನ ಕಾಪಾಡುವವರಾಗಿರಬೇಕು. ಹಲ್ಲೆಲೂಯ. ಒಬ್ಬ ದೇವರ ಸೇವೆ ಮಾಡುವಂತವನ ಗುಣ, ಅದರ ಗುಣಗಳಲ್ಲಿ ಒಂದು ಗುಣ ಯಾವುದೆಂದು ನೋಡುವಾಗ ರಹಸ್ಯವನ್ನ ಕಾಪಾಡೋದ. ಇವತ್ತಿನ ದಿವಸ ರಹಸ್ಯವನ್ನ ಕಾಪಾಡೋದಾಗ್ಲಿ, ನಮಗೆ ಸಮಸ್ಯೆಗಳು ಬಂದಂತ ಸಮಯದಲ್ಲಿ ನಾವು ಅದನ್ನ ಹೇಳ್ತೇವೋ ಬಿಡ್ತೇವೋ ಅದರ ವಿಚಾರ ಚರ್ಚೆ ಅಲ್ಲ. ಆದ್ರೆ ನಮಗೆ ಸಮಸ್ಯೆ ಬಂದಾಗ ನಮಗೆ ಏನ್ ನೆನಪಾಗುತ್ತೆ?
ಯಾರ ಬಗ್ಗೆ ನೆನಪಾಗುತ್ತೆ ಅನ್ನೋದು ಪ್ರಾಮುಖ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯೋನನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನ ತೆಗೆಯುವಾಗ, ಯೋನನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ, ಯೋನನು ತನಗೆ ದೇವರು ಕೊಟ್ಟಂತ ಯೋಜನೆಯನ್ನ ಬಿಟ್ಟು ಆತನು ದೇವರ ಜೊತೆ ಡೈರೆಕ್ಟ್ ಆಗಿ ದೇವರ ಸ್ವರವನ್ನ ನೇರವಾಗಿ ಕೇಳಿಸಿಕೊಳ್ಳುವಂತ ವ್ಯಕ್ತಿಯಾಗಿದ್ದನು. ಆದರೆ ಈ ಯೋನನಿಗೆ ದೇವರು ಜನರನ್ನ ಕ್ಷಮಿಸೋದು ಮತ್ತು ತನ್ನ ಪ್ರವಾದನೆ ವಾಕ್ಯ ನೆರವೇರುವುದಕ್ಕಿಂತ ದೇವರ ಕೃಪೆ ಕನಿಕರ ಜಯಿಸೋದು ಅದು ಇಷ್ಟವಾಗಲಿಲ್ಲ. ಯಾಕೆಂತಂದ್ರೆ ದೇವರು ನ್ಯಾಯ ತೀರ್ಪನ್ನ ತನ್ನ ಮುಖಾಂತರ ನುಡಿತಾ ಇದ್ದಾನೆ. ಅದೇ ರೀತಿಯಲ್ಲಿ ಆ ಜನರು ನ್ಯಾಯ ತೀರ್ಪನ್ನ ಕೇಳಿ ಬದಲಾವಣೆಯಾಗಿ ದೇವರ ಕಡೆ ತಿರುಗಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ಇವತ್ತಿನ ದಿನಮಾನದ ಅನೇಕ ಇಂಟರ್ನೆಟ್ ಪ್ರವಾದಿಗಳು, ಯೂಟ್ಯೂಬ್ ಪ್ರವಾದಿಗಳು, ಫೇಸ್ಬುಕ್ ಪ್ರವಾದಿಗಳು, ಇನ್ಸ್ಟಾಗ್ರಾಮ್ ಪ್ರವಾದಿಗಳು, ಇನ್ಯಾವ್ದು ಎಕ್ಸ್ ಅಕೌಂಟ್ಸ್ ಇರ್ಬೋದು ಅವ್ರದ್ದು, ಆ ಪ್ರವಾದಿಗಳು ಎಲ್ಲ ಇದೇ ರೀತಿಯಲ್ಲಿರುವಂತಹ ಪ್ರವಾದಿಗಳಾಗಿದ್ದಾರೆ. ಅವ್ರು ಏನಂತಂದ್ರೆ ನ್ಯಾಯ ತೀರ್ಪನ್ನ ನುಡಿತಾರೆ. ನ್ಯಾಯ ತೀರ್ಪನ್ನ ನುಡಿದು ಅದು ನಡಿಲೇಬೇಕು. ಅದು ಆ ಜನರು ದೇವರ ಕಡೆ ತಿರುಗೋದಾಗ್ಲಿ, ದೇವರ ಕಡೆ ಬದಲಾವಣೆ ಆಗುದಾಗ್ಲಿ, ದೇವರ ಕಡೆ ಮಾನಸಾಂತರ ಹೊಂದುದಾಗಿ ಅವರಿಗೆ ಇಷ್ಟ ಇಲ್ಲ. ಅವರು ಹೇಳಿದ್ದವರಿಗೆ ನೆರವೇರಬೇಕು. ಅವರೇ ಹೇಳಿದ್ದವನು, ಕೆಲವು ಪ್ರವಾದಿಗಳಿದ್ದಾರಂತೆ, ತಾನು ಹೇಳಿದ ಮೇಲೆ ಅದು ನೆಗೆಟಿವ್ ಆಗಿ ಹೇಳ್ತಾರೋ ಪಾಸಿಟಿವ್ ಆಗಿ ಹೇಳ್ತಾರೋ ಮನೆಗೆ ಬಂದು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇದನ್ನು ನೆರವೇರಿಸು, ನೀನು ಕರ್ತನೆ ನನ್ನ ಬಾಯಲ್ಲಿ ನುಡಿದಿರುವಂತಹ ಪ್ರವಾದನೆಯನ್ನು ನೆರವೇರಿಸು, ನನಗೆ ಬಿದ್ದಿರುವಂತ ದರ್ಶನವನ್ನು ನೆರವೇರಿಸು, ನಾನು ಹೇಳಿದ್ದು ಸತ್ಯವಾಗಬೇಕು, ನಾನು ಹೇಳಿದ್ದು ಎಂದಿಗೂ ಸುಳ್ಳಾಗಬಾರ್ದು. ಜನರು ನನ್ನನ್ನ ತಪ್ಪು ತಿಳ್ಕೋತಾರೆ. ನಿನ್ನ ಆಲೋಚನೆ ನೆರವೇರೋದು ದೊಡ್ಡದಲ್ಲ, ನೀನು ಅವರ ಬಗ್ಗೆ ಇಟ್ಟಿರುವುದು ದಯೆ ಕರುಣೆ ನೆರವೇರೋದು ದೊಡ್ಡದಲ್ಲ. ನನ್ನ ಆಲೋಚನೆ ನೆರವೇರಬೇಕು. ನಾನಾಡಿದ ಮಾತು ಅದು ಸ್ಥಾಪಿಸಲ್ಬಿಡಬೇಕು. ಇಲ್ಲಾಂತಂದ್ರೆ ಇವರು ನನ್ನನ್ನ ಪ್ರವಾದಿಯಿಂದ ಎಂದು ಕರೆಯೋದಿಲ್ಲ, ಇವರು ನನ್ನನ್ನ ಸೇವಕರೆಂದು ಕರೆಯೋದಿಲ್ಲ, ಇವರು ನನ್ನನ್ನ ಅಪೋಸ್ತರ ಎಂದು ಕರೆಯೋದಿಲ್ಲ, ಇವರು ನನ್ನ ಸುವಾರ್ತಿಕ ಉಪದೇಶಿ ಎಂದು ಕರೆಯೋದಿಲ್ಲ ಎನ್ನುವುದನ್ನ ಅನೇಕ ಸೇವಕರುಗಳು ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡ್ತಾರೆ. ನಮ್ಮ ಪ್ರಾರ್ಥನೆ ಅದಾಗಿದೆ ಪ್ರಿಯರೇ. ಒಂದು ವೇಳೆ ದರ್ಶನ ದೇವರು ಒಬ್ಬರ ಬಗ್ಗೆ ಅಥವಾ ಆ ಸೇವಕರಿಗೆ ಕೊಡಬಹುದು, ಅಥವಾ ವಿಶ್ವಾಸಿಗಳಿಗೆ ಕರೆಬೇಡಿ ಇನ್ನೊಬ್ಬರ ವಿಶ್ವಾಸಿಗಳ ಬಗ್ಗೆ ಕೊಡಬಹುದು. ನಾವು ಅನೇಕ ಬಾರಿ ಏನ್ ಮಾಡ್ತೇವೆ ಅಂತಂದ್ರೆ ಆ ದರ್ಶನವನ್ನು ಡೈರೆಕ್ಟ್ ಆಗಿ ಹೋಗಿ ವಿಶ್ವಾಸಿಗೆ ತಿಳಿಸ್ತೇವೆ. ನಮಗೇನಂತಂದ್ರೆ ನನಗೆ ನಿಮ್ ಬಗ್ಗೆ ಬಿತ್ತು ನೋಡಿ ಯಾವ ರೀತಿಯಲ್ಲಿ ನನ್ನನ್ನ ದೇವರು ನಡೆಸ್ತಾ ಇದ್ದಾರೆ, ನೀವು ಎಚ್ಚರವಾಗಿರ್ರಿ ಅಂತ ಅನ್ಕೊಂಡು ಆ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ನಮಗೆ ಅವರ ಮುಂದೆ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಇವತ್ತಿನ ದಿವಸ ನಮಗೆ ಬಿದ್ದಿರುವಂತ ದರ್ಶನ ನೆರವೇರುವುದು ದೊಡ್ಡದಲ್ಲ, ದೇವರ ಯೋಜನೆ ನೆರವೇರುವುದು ಅದು ಬಹಳ ಪ್ರಾಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಯೋನನ ಜೀವಿತದಲ್ಲಿ ಕೂಡ ಯೋನನು ಹೇಳಿದ್ದು ನೆರವೇರುವುದು ದೊಡ್ಡದಲ್ಲ, ಆದರೆ ನಿನವೆಯ ಪಟ್ಟಣದ ಜನರು ದೇವರ ಕಡೆಗೆ ತಿರುಗಿದು ದೇವರಿಗೆ ಪ್ರಾಮುಖ್ಯತೆ ಆಗಿತ್ತು. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ನ್ಯಾಯ ತೀರ್ಪು ಯಾರ ಮೇಲೇನೂ ಬರಬಹುದು. ಯಾಕೆ ನ್ಯಾಯ ತೀರ್ಪು ಬರುತ್ತೆ ಅಂತ ಅನ್ಕೊಂಡು ಹೇಳುವಾಗ ಮಾನಸಾಂತರ ಹೊಂದುವುದಕ್ಕೆ, ದೇವರ ಕಡೆ ತಿರುಗುವುದಕ್ಕೆ ಒಂದು ಅವಕಾಶವನ್ನ ಆ ನ್ಯಾಯ ತೀರ್ಪಿನ ಮುಖಾಂತರವೇ ಕರ್ತನು ಒದಗಿಸ್ತಾ ಇದ್ದಾನೆ. ನೋಡ್ರಿ, ದಾವಿದನ ನೋಡುವಾಗ ದಾವಿದನಿಗೆ ನಾತಾನನು ಬಂದು ಹೇಳ್ತಾನೆ, ನಾತಾನನು ಏನ್ ಹೇಳ್ತಾನೆ, ನೀನು ನುಡಿದ್ರೆ ನೀನು ಸಾಯ್ತೀಯ, ನೀನಿನ್ನು ಬದುಕೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸತ್ತೋದ್ನ ದಾವಿದನು ಸತ್ತೋಗ್ಲಿಲ್ಲ. ದಾವಿದನ ಏನ್ ಮಾಡ್ದ? ದಾವಿದನಿಗೆ ಗೊತ್ತಾಯ್ತು ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಒಂದೇ ಮಾರ್ಗ, ನಾನು ನನ್ನನ್ನ ತಗ್ಗಿಸಿಕೊಳ್ಳಬೇಕು, ನಾನು ಪಶ್ಚಾತ್ತಾಪ ಪಡಬೇಕು, ನಾನು ಕ್ಷಮೆಯನ್ನ ಕೇಳಬೇಕು, ನಾನಿನ್ನು ಈ ತಪ್ಪನ್ನ ಮಾಡೋದಿಲ್ಲ ಅಂತ ಅಂದ್ಕೊಂಡು ಹೇಳಿಕೊಂಡು ನಾನು ಮಾನಸಾಂತರ ಹೊಂದಬೇಕು ಅಂತ ಅನ್ಕೊಂಡು ದಾವಿದನಿಗೆ ಅದರ ವಿಚಾರವಾಗಿ ಗೊತ್ತಿತ್ತು. ಇವತ್ತಿನ ದಿವಸ ಪ್ರಿಯರೇ, ನಮಗೆ ಪ್ರವಾದನೆಗಳು ದೊರಕುತ್ತವೆ, ನಮಗೆ ವಾಗ್ದಾನಗಳು ಸಿಗ್ತವೆ. ಆದ್ರೆ ಅನೇಕ ಬಾರಿ ಆ ವಾಗ್ದಾನಗಳನ್ನ ಇಟ್ಟುಕೊಂಡು ಕೆಲವು ಸರಿ ನೆಗೆಟಿವ್ ಆಗಿರುವ ವಾಗ್ದಾನಗಳು ಸಿಗುತ್ತವೆ, ತಿದ್ದುಪಾಟಿಗೆ ಒಳಪಡಿಸುವಂತ ವಾಗ್ದಾನಗಳು ಸಿಗ್ತವೆ. ಅದನ್ನ ಸಂತೋಷವಾಗಿ ಸ್ವೀಕರಿಸೋಣ. ಸಂತೋಷವಾಗಿ ಸ್ವೀಕರಿಸಿಕೊಂಡು ದೇವರ ಮುಂದೆ ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರದನ್ನ ನೆರವೇರದೆ ನಾವು ಆತನ ಕಡೆ ತಿರುಗುವಂತೆ ಕರ್ತನ ನಮ್ಮನ್ನ ಮಾಡುವ ಚೆನ್ನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಾವು ತಂದೆ ತಾಯಿಗಳು, ನಮಗೆ ಅನೇಕ ಜನರಿಗೆ ನೀವೇ ಮಕ್ಕಳುಗಳಿದ್ದೀರಿ. ನಾವು ತಂದೆ ತಾಯಿಗಳು ಏನ್ ಮಾಡ್ತೀವಿ, ಮಕ್ಕಳುಗಳಿಗೆ ನೋಡು ನಾನು ಹೊಡಿತೀನಿ ನೋಡು ಬೇಡ ಅಂತ ಅನ್ಕೊಂಡು ಹೇಳ್ತೀವಿ, ಹೋಗಿ ಹೊಡೆಯೋದಿಲ್ಲ. ಬಟ್ ಏನಂದ್ರೆ ಬೇಡ ಹೊಡಿತೀನಿ ನೋಡು ಅಂತ ಅನ್ಕೊಂಡು ಹೇಳ್ತೀವಿ. ಆ ಹೊಡಿತೀನಿ ನೋಡು ಬೇಡ ಅನ್ನುವಂತ ನಮ್ಮ ಆರ್ಭಟಕ್ಕೆ ಮಕ್ಕಳು ಏನ್ ಮಾಡ್ತವೆ, ದೇವರ ಕಡೆ ತಿರುಗ್ತವೆ. ಯಾಕಂತಂದ್ರೆ ಅದು ಯಾಕೆ ಫಸ್ಟ್ ವಾರ್ನಿಂಗ್ ಕೊಡ್ತಾರೆ ಅಂತಂದ್ರೆ ಆ ಒಂದು ವಾರ್ನಿಂಗ್ ನ ಹಿಂದೆ ಪ್ರೀತಿ ಇರುತ್ತೆ. ಆದ್ರೆ ಒಂದು ದಿವಸ
ಅದು ಮಿತಿಯವರು ಹೊಡಿತೀನಿ ನೋಡು ನನ್ಗೆ ಹೇಳಿ ಹೊಡೆದೇ ಬಿಡ್ತೀವಿ. ಯಾಕೆಂತಂದ್ರೆ ಆ ಒಂದು ಮಾತನ್ನ ಕೇಳಿದ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ದೇವರ ಒಂದು ಎಚ್ಚರಿಕೆಯನ್ನ ಕೇಳುವಂತ ದೇವ ವಿಶ್ವಾಸಿಗಳಾದ ನಾವು ಕರ್ತನ ಕಡೆ ತಿರುಗಬೇಕಾಗಿದೆ. ಇಲ್ಲಿ ಯೋನನು ಎಷ್ಟೇ ಹೇಳಿದ್ರು ಕೂಡ ಅದನ್ನು ನಿನವೆಗೆ ಹೋಗೋದಕ್ಕೆ ಅದನ್ನು ಮನಸ್ಸು ಮಾಡಲಿಲ್ಲ. ತಾರ್ಷೀಷಿಗೆ ನಾನು ಹೋಗ್ತೇನೆ ಅಂತ ಅಂದಾಗ ದೇವರು ಸಮುದ್ರದ ಮೇಲೆ ಬಿರುಗಾಳಿಯನ್ನು ಎಬ್ಬಿಸಿ ಆತನನ್ನ ಸಮುದ್ರಕ್ಕೆ ಪ್ರಯಾಣಿಕರು ಬಿಸಾಡುವಂತೆಯೋ ಮೀನಿನ ಬಾಯಿಯ ಒಳಗಡೆ ಆತನು ಹೋಗುವಂತೆಯೋ ಕರ್ತನ ಮಾಡಿದನು. ಆಗ ಆತನು ಒಂದು ವಿಚಾರವನ್ನು ನೆನಪಿಸಿಕೊಳ್ತಾನೆ. ಯೋನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಅದನ್ನ ಹಾಡಿನ ರೂಪದಲ್ಲಿ ಆತನು ಈ ರೀತಿಯಲ್ಲಿ ಬರೆಯುತ್ತಾನೆ, ಈ ರೀತಿಯಲ್ಲಿ ನೆನೆಸಿಕೊಳ್ತಾನೆ. ನಿನ್ನ ಸಾನ್ನಿಧ್ಯದಿಂದ ಬಿಸಾಡಲ್ಪಟ್ಟಿದ್ದೇನೆ ಅಂದುಕೊಂಡೇನು, ಆದರೂ ನಿನ್ನ ಪರಿಶುದ್ಧ ಆಲಯವನ್ನು ಪುನಃ ದರ್ಶನ ಮಾಡುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಈ ಯೋನನು ಏನ್ ನೆನಪು ಮಾಡ್ಕೊಳ್ತಾ ಇದ್ದಾನೆ? ಯೆರೂಸಲೇಮ್ ಪಟ್ಟಣದಲ್ಲಿ ಕಟ್ಟಲ್ಪಟ್ಟಿರುವಂತ ಆಲಯವನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕಷ್ಟ, ನೋವು, ಬಾಧೆ, ವೇದನೆ, ನೋವುಗಳು ಬಂದರೆ ನಾವು ಏನನ್ನ ನೆನಪಿಸಿಕೊಳ್ಳಬೇಕು ಅಂತಂದ್ರೆ ಪ್ರಾರ್ಥನೆ ನಡೆಯುವಂತ. ಯಾಕಂತಂದ್ರೆ ನಮ್ಮ ದೇಹ ಪ್ರಾರ್ಥನಾಲಯ ಆಗಿರಬೇಕಿತ್ತು, ನಮ್ಮ ಮನೆ ಪ್ರಾರ್ಥನಾಲಯ ಆಗಿರಬೇಕಿತ್ತು. ಅದೇ ರೀತಿಯಲ್ಲಿ ಆ ಎರಡೂ ಭಾಗಗಳು ಪ್ರಾರ್ಥನಾಲಯ ಆಗದೇ ಇರೋದ್ರಿಂದ, ನಮ್ಮ ಸಭೆ ಪ್ರಾರ್ಥನೆ ನಡೆಯುವಂತ ಸ್ಥಳ ಆಗಿರೋದ್ರಿಂದ ನಾವು ನೆನಪು ಮಾಡಬೇಕಾಗಿರುವಂತ ಮೊದಲನೇ ಸ್ಥಳ ಯಾವುದೆಂದು ನೋಡುವಾಗ ನಮ್ಮ ಆಲಯ ಎಂದು ನಾವು ನೋಡ್ತೇವೆ. ಆಲಯವನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕಾಗಿದೆ, ಅಥವಾ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಕೀರ್ತನೆಗಾರನಾದನು ಈ ರೀತಿಯಲ್ಲಿ ಹೇಳ್ತಾನೆ. ಕೀರ್ತನೆಗಳ 5ನೇ ಅಧ್ಯಾಯ 7ನೇ ವಚನ. ಕೀರ್ತನೆಗಳು 5ನೇ ಅಧ್ಯಾಯ 7ನೇ ವಚನ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರು ಅನೇಕ ಬಾರಿ ದೇವರ ವಿರುದ್ಧವಾಗಿ ನಡೆದು ದೇವರಿಗೆ ಅವಿಧರಾಗಿ ನಡೆದಾಗ ಅವರಿಗೆ ಒಂದೇ ಒಂದು ಮಾರ್ಗ ಇತ್ತು. ಏನಂತಂದ್ರೆ ಈ ಆಲಯದ ದಿಕ್ಕಿಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡೋದು, ಆಲಯದ ದಿಕ್ಕಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದು. ನೋಡ್ರಿ, ಒಂದು ಸಾರಿ ನಮಗೆ ದೇವರ ಪ್ರಸನ್ನತೆಯಿಂದ ನಾವು ದೂರ ಆದ್ರೆ ನಮ್ಮ ಪರಿಸ್ಥಿತಿ ಏನಂದ್ರೆ ಆಲಯದ ಒಳಗಡೆ ನಾವು ಈಗ ನೋಡ್ರಿ, ಅನೇಕ ಜನರು ಹಿಂಜಾರಿ ಹೋಗಿದ್ದಾರೆ, ಅನೇಕ ಜನರು ದೇವರನ್ನು ಬಿಟ್ಟು ಹೋಗಿದ್ದಾರೆ. ಅವರಿಗೆ ಆಲಯದ ಒಳಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಆವಾಗ ನೆನಪಾಗುತ್ತೆ, ನಾನು ಕ್ರಿಸ್ತನಲ್ಲಿದ್ದಾಗ ಯಾವ ರೀತಿಯಲ್ಲಿ ದೇವರು ನನ್ನನ್ನು ಕಾಪಾಡ್ತಾ ಇದ್ರು, ನಾನು ಕ್ರಿಸ್ತನಲ್ಲಿದ್ದಾಗ ದೇವರು ಯಾವ ರೀತಿ ನಾನು ಪ್ರಾರ್ಥನೆ ಮಾಡಿಸಿಕೊಂಡಾಗ ಬಿಡುಗಡೆ ಕೊಡ್ತಾ ಇದ್ರು, ನಾನು ಕ್ರಿಸ್ತನಲ್ಲಿದ್ದಾಗ ಯಾವ ರೀತಿಯಲ್ಲಿ ಕಷ್ಟಗಳಿಂದ ನನಗೆ ಬಿಡುಗಡೆ ಆಗ್ತಾ ಇತ್ತು ಅನ್ನೋದನ್ನು ನೆನಪಿಸಿಕೊಳ್ಳುತ್ತಾರೆ. ಯಾಕಂದ್ರೆ ರೀಸೆಂಟ್ಲಿ ಅವರು ಆಗ್ಲೇ 3 ಸರಿ ಬಂದು ಹೋಗಿದ್ದಾರೆ. ಈಗ 4ನೇ ಸರಿ ಅವರು ಆಲಯಕ್ಕೆ ಬರ್ತಾ ಇದ್ದಾರೆ. 3 ಸಾರಿ ಹಿಂಜಾರಿ ಹೋಗಿ 4ನೇ ಸಾರಿ ಈಗ ಆಲಯಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೆ ನೆನಪಾಗಿರುತ್ತಲ್ವಾ, ನಾನು ಆಲಯದಲ್ಲಿದ್ದಾಗ ನನ್ನನ್ನ ಬೆನ್ನು ತಟ್ಟಿ ನಿಲ್ಲಿಸುವಂತ ನನ್ನ ಯೇಸು ಕ್ರಿಸ್ತನು ನನಗಿದ್ದನು, ಆತನ ಸೇವಕರು ಇದ್ರು, ಆತನ ದೇವ ಜನರು ಇದ್ರು. ಆದ್ರೆ 3 ಬಾರಿನೂ ಕೂಡ ನಾನು ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ನಾನು ಹಿಂಜಾರಿ ಹೋಗಿದ್ದೇನೆ. ಈಗ ನನಗೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಶೋಧನೆ ಇದೆ, ಎಷ್ಟು ಅಡ್ಡಿಗಳಿದಾವೆ. ಆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಾನು ಬರೋದಕ್ಕೆ ನನಗೆ ಆಗ್ತಾ ಇಲ್ಲ. ಅನೇಕ ತಡೆಗಳಿದಾವೆ, ಅನೇಕ ಬ್ಯುಸಿ ವರ್ಕ್ಸ್ ನನಗೆ ಬ್ಯುಸಿಯಲ್ಲಿ ಲಾಭ ಕಂಡೇ ಹೋದ್ರು, ಅದರಲ್ಲಿ ಯಾವುದೇ ಆದಾಯ ಬರದೇ ಹೋದ್ರು ನನ್ನನ್ನ ಬ್ಯುಸಿಯನ್ನಾಗಿ ಸೈತಾನ್ ಮಾಡಿದ್ದಾನೆ. ಅದರ ನಿಮಿತ್ತವಾಗಿ ನನಗೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಆ ವ್ಯಕ್ತಿ ಈಗ ಆಲೋಚನೆ ಮಾಡ್ತಿರ್ಬೋದು. ಇವತ್ತಿನ ದಿವಸ ಪ್ರೇಯರೇ, ನಾವು ಮುಂಜಾವಿನ ಪ್ರಾರ್ಥನೆಯಲ್ಲಿರ್ಬೋದು, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಅಥವಾ ಸತ್ಯವೇದ ಧ್ಯಾನದ ವಿಚಾರ ಆಗಿರ್ಬೋದು, ಭಾನುವಾರ ದಿವಸ ಆಗಿರ್ಬೋದು, ನಮಗೆ ಬರೋದ್ರಿಂದ ರೆಗ್ಯುಲರ್ ಆಗಿ ಬರ್ತಾ ಇರೋದ್ರಿಂದ ನಮಗೆ ಆಲಯದ ಒಂದು ಪ್ರಾಮುಖ್ಯತೆ ನಮಗೆ ತಿಳಿಯದೇ ಇರಬಹುದು. ಆದ್ರೆ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಳೋಣ, ಒಂದು ವಿಚಾರ ನಮಗೆ ತಿಳಿಬೇಕು ಅಂತಂದ್ರೆ ಅದನ್ನ ಕಳ್ಕೊಂಡಾಗ, ಎಲ್ಲರೂ ಹೇಳ್ತಾರೆ, ಲೋಕದಲ್ಲೂ ಹೇಳ್ತಾರೆ, ಒಂದು ವಸ್ತುವಿನ ಅಮೂಲ್ಯತೆ ನಮಗೆ ಗೊತ್ತಾಗಬೇಕಂದ್ರೆ ಆ ವಸ್ತುವನ್ನ ಕಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತದೆ. ಒಬ್ಬರಿಗೆ ತಂದೆಯ ವಿಚಾರವಾಗಿ ತಂದೆಗೆ ನೀನು ವಿಧೇಯನ ಆಗು, ತಂದೆಗೆ ನೀನು ರೆಸ್ಪೆಕ್ಟ್ ಕೊಡು, ತಂದೆಗೆ ನೀನು ಗೌರವ ಕೊಡು, ತಂದೆಯ ಒಳ್ಳೆ ರೀತಿಯಲ್ಲಿ ಮಾತನಾಡುವುದು ಅನ್ಕೊಂಡು ಎಷ್ಟು ಹೇಳಿದ್ರು ಕೂಡ ಆ ಮಗ ಕೇಳ್ತಾ ಇರಲಿಲ್ಲ. ಬಹಳ ರಫ್ ಆಗಿ ನಡೆದುಕೊಳ್ತಾ ಇದ್ದ. ಒಂದು ದಿವಸ ಅವನ ತಂದೆಯನ್ನು ಕಳೆದುಕೊಳ್ತಾನೆ. ತಂದೆಯನ್ನು ಕಳೆದುಕೊಂಡ ನಂತರ ಅವನಿಗೆ ನೆನಪಾಗುತ್ತೆ,
ನನ್ನ ತಂದೆಯನ್ನು ನಾನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಬೇಕಾಗಿತ್ತು, ತಂದೆಯನ್ನು ನಾನು ಪ್ರೀತಿಸಬೇಕಾಗಿತ್ತು. ಇವತ್ತಿನ ದಿವಸ ಪ್ರೇರೆ ನಮ್ಮ ಬಳಿಯಲ್ಲಿರುವಂತಹ ವಸ್ತುವಿನ ಬಗ್ಗೆ ನಮಗೆ ಅಮೂಲ್ಯತೆ ನಮಗೆ ತಿಳಿದಿಲ್ಲ. ನಾವು ಬಹಳ ಅದನ್ನ ಸುಲಭವಾಗಿ ತೆಗೆದುಕೊಳ್ಳುತ್ತೇವೆ, ಆದರೆ ಅದನ್ನ ಕಳೆದುಕೊಂಡಾಗ ನಮಗೆ ಬಹಳ ನೋವಾಗುತ್ತೆ. ನಾನು ಇದನ್ನ ಈ ರೀತಿಯಲ್ಲಿ ನಡೆಸಿಕೊಳ್ಬಾರದು ಅಂತ ಅನ್ಕೊಂಡು ಅನ್ಸುತ್ತೆ. ಇವತ್ತಿನ ದಿವಸ ಪ್ರೇರೆ ನಮಗೆ ಉಚಿತವಾಗಿ ಪ್ರಾರ್ಥನೆ ಮಾಡುವುದಕ್ಕೆ, ಬರುವುದಕ್ಕೆ, ಹೋಗುವುದಕ್ಕೆ ಆಲಯದ ಸ್ಥಳ ನಮಗೆ ಯಾವಾಗಲೂ ಸಿದ್ಧವಾಗಿರುತ್ತೆ. ನಾನು ನಂಬುತ್ತೇನೆ ಇಲ್ಲಿ ಅನೇಕ ಜನರು ಪ್ರಾರ್ಥನಾ ವೀರರಿದ್ದೀರಿ. ನಿಮಗೆ ನೆನಪಾದಾಗ ನೀವು ಆಲಯಕ್ಕೆ ಬರ್ತೀರಿ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆದರೆ ಪ್ರಿಯರೇ, ಆಲಯದ ಸುತ್ತಮುತ್ತಲೂ ಇರುವಂತಹ ಅನೇಕ ಜನರಿದ್ದಾರೆ. ಈಗಲೂ ಕೂಡ ಅವರು ಬರ್ತಾ ಇಲ್ಲ, ಈಗಲೂ ಕೂಡ ಅವರು ಮನಸ್ಸು ಮಾಡ್ತಾ ಇಲ್ಲ, ಈಗಲೂ ಕೂಡ ಅವರ ಮನಸ್ಸು ದೇವರ ಕಡೆ ತಿರುಗ್ತಾ ಇಲ್ಲ, ಆಲಯಕ್ಕೆ ಬರಬೇಕು ಅಂತ ಅನ್ಸೋದಿಲ್ಲ. ಕೆಲವರಂತೂ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಆಲಯದ ಸುತ್ತಲೂ ನಮಗೆ ಮನೆನೇ ಬೇಡ, ಎಲ್ಲಾದ್ರೂ ದೂರ ಮನೆ ಮಾಡೋಣ. ಈ ವಿಶ್ವಾಸಿಗಳು ಎಲ್ಲಿರ್ತಾರೋ ಅವರ ಮಧ್ಯದಲ್ಲಿ ಮನೆ ಬೇಡ. ಯಾಕಂತಂದ್ರೆ ನಾವು ಏನಾದ್ರೂ ರಹಸ್ಯವಾಗಿ ಏನಾದ್ರೂ ಒಂದು ಮಾಡ್ತಾ ಇರ್ತೀವಿ. ಆವಾಗ ಈ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಾದಾಗ ನಮಗೆ ಭಾನುವಾರ ಚರ್ಚಿಗೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ, ದೇವರ ಮುಂದೆ ನಿಲ್ಲುವುದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ಸರ್ವವ್ಯಾಪಿಯಾದ ದೇವರ ಗುಣಗಳಲ್ಲಿ ಒಂದು ಆಗಿರುವಂತ ಸರ್ವವ್ಯಾಪಿತನವನ್ನ ಅರ್ಥ ಮಾಡಿಕೊಳ್ಳದೆ, ಈಗ ಸರಿ ಸೇವಕರು ನೋಡೋದಿಲ್ಲ, ವಿಶ್ವಾಸಿ ನೋಡೋದಿಲ್ಲ, ಆದ್ರೆ ದೇವರು ನೋಡೋದಿಲ್ವ? ಇದು ಲೋಕದವರಿಗೆ ಗೊತ್ತಿದೆ. ಈ ಜ್ಞಾನ, ಈ ನಾಲೆಡ್ಜ್ ಲೋಕದವ್ರಿಗೆ ಗೊತ್ತಿದೆ. ಲೋಕದವ್ರಿಗೆ ಗೊತ್ತಿದ್ದವ್ರು ಹೇಳ್ತಾರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ನಾವು ವಿಶ್ವಾಸಿಗಳು ದೇವರ ಎಲ್ಲ ಕಡೆ ಇದ್ದಾನೆ ಅಂತ ಅನ್ಕೊಂಡು ಅರಿತಿದ್ರು ಕೂಡ ನಾವು ಬಹಳ ಸುಲಭವಾಗಿ ನಾವು ಎಲ್ಲ ರಹಸ್ಯವಾಗಿ ಮಾಡಿಬಿಟ್ಟು, ಆದ್ರೆ ಯಾವುದು ಕೂಡ ರಹಸ್ಯವಾಗಿ ಉಳಿಯೋದಿಲ್ಲ. ಎಲ್ಲವೂ ಕೂಡ ಒಂದು ದಿವಸ ಬಟ್ಟ ಬಯಲಾಗುವಂತದ್ದಾಗಿದೆ. ನಿಮ್ಮನ್ನ ಹೆದರಿಸುವುದಕ್ಕೂ, ನಿಮ್ಮನ್ನ ಎಚ್ಚರಪಡಿಸುವುದಕ್ಕೂ, ನಿಮ್ಮನ್ನ ಭಯಪಡಿಸುವುದಕ್ಕೂ ನಾನು ಇಲ್ಲಿ ಬಂದಿಲ್ಲ. ಆಲಯದ ಪ್ರಾಮುಖ್ಯತೆಯನ್ನು ನಿಮ್ಮ ಮುಂದೆ ಬಿಚ್ಚಿಡುವುದಕ್ಕೆ ನಾನು ಬಂದಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು 2-3 ನಿಮಿಷಗಳ ಕಾಲ ಈ ಆಲಯದ ವಿಚಾರವಾಗಿ ನೋಡಿ. ಸೊಲೊಮೋನನು ಆಲಯದ ವಿಚಾರವಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಆಲಯವನ್ನು ಕಟ್ಟಿದ ನಂತರ ಒಂದು ಪ್ರಾರ್ಥನೆ ಮಾಡ್ತಾನೆ. ಮೊದಲನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 38ರಿಂದ 39 ವಚನಗಳು ಈ ರೀತಿಯಲ್ಲಿ ಹೇಳ್ತಾ ಇದೆ. ನೋಡ್ರಿ, ಆಲಯವನ್ನು ನೆನೆಸಿಕೊಂಡು ಕಟ್ಟಿದ ನಂತರ, ಆಲಯವನ್ನು ಕಟ್ಟಿದ ನಂತರ, ದೇವರ ಮಹಿಮೆ ಇಳಿದ ನಂತರ ಆಲಯವನ್ನು ನೆನೆಸಿಕೊಂಡು ಪ್ರಾರ್ಥನೆ ಪ್ಲಸ್ ಪ್ರವಾದನೆ ರೂಪಕವಾಗಿ ಕೆಲವು ನುಡಿಗಳನ್ನ ಈ ಸೊಲೊಮೋನ ನುಡಿತಾನೆ. ಆತನ ಈ ರೀತಿಯಲ್ಲಿ ಹೇಳ್ತಾನೆ, ವ್ಯಾಧಿಯಿಂದಾಗಲಿ, ಬಾಧೆ ಉಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲಾ ಇಸ್ರೇಲರಾಗಲಿ, ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುವುದಾದರೆ, ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನ ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ಹೇಳ್ತಾನೆ ಸೊಲೊಮೋನನು? ಆಲಯದ ಕಡೆಗೆ ಕೈ ಎತ್ತಿ. ಇವತ್ತಿನ ದಿವಸ ಆಲಯದ ಕಡೆಗೆ ಕೈ ಎತ್ತುವಂತ ಅವಶ್ಯಕತೆ ನಮಗಿಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಆಲಯದ ಹತ್ರ ಇದ್ದೀವಿ. ಅಂಡರ್ ಒಂದು 10 ಕಿಲೋಮೀಟರ್ ಒಳಗಡೆ ನಾವಿದ್ದೇವೆ. ಈ 10 ಕಿಲೋಮೀಟರ್ ಒಳಗಡೆ ಇರುವಂತ ನಮಗೆ ಒಂದು ಮನಸ್ಸು ಮಾಡಿ ಒಂದು ½ ಬೇಗ ಎದ್ದು ಮುಂಜಾವಿನ ಪ್ರಾರ್ಥನೆಗೋ ಅಥವಾ ಫಾಸ್ಟಿಂಗ್ ಪ್ರೇಯರ್ಗೋ ಅಥವಾ ಆಲಯಕ್ಕೆ ಬರುವಂತಹ ಸಮಯ ನೋಡೋದಾದ್ರೆ ಭಾನುವಾರದ ಸಮಯ ಒಂದು ಅರ್ಧ ಗಂಟೆ ಒಂದು ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಬರುವುದಾಗುವ ವಿಚಾರವಾಗಿಯೋ ನಾವು ಮನಸ್ಸು ಮಾಡುವುದಾದ್ರೆ ಅನೇಕ ಜನರಿಗೆ ಆ ಮನಸ್ಸಿಲ್ಲ. ಆದ್ರೆ ಇಲ್ಲಿ ಸೊಲೊಮೋನನು ಹೇಳ್ತಾ ಇದ್ದೇನೆ, ಯಾರಿಗಾದ್ರೂ ಬಾಧೆ ಇರುವುದಾದ್ರೆ, ವ್ಯಾಧಿ ಇದ್ದಿರಾದ್ರೆ, ಮನಸ್ಸಾಕ್ಷಿ ಪೀಡಿತರಾಗಿರುವುದಾದ್ರೆ ಆಲಯದ ಕಡೆಗೆ ಕೈ ಎತ್ತಿ ವಿಜ್ಞಾಪನೆ ಪ್ರಾರ್ಥನೆ ಮಾಡೋದಾದ್ರೆ, ಮನುಷ್ಯರು ಹೃದಯಗಳನ್ನ ಬಲ್ಲಂತ ನೀನು ನಿವಾಸವಾಗಿರೋ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿದ್ದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ಅದೇ ರೀತಿಯಲ್ಲಿ ಮೊದಲನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 42ನೇ ವಚನವನ್ನು ತೆಗೆಯೋಣ. ಮೊದಲನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 42ನೇ ವಚನ. ಅದರ ಕೆಳಗಡೆ ವಾಕ್ಯವನ್ನು ನೋಡುವಾಗ, ನಿನ್ನ ಪ್ರಜೆಗಳಾದರೆ ಇಸ್ರೇಲರಿಗೆ ಸೇರದವನಾದ ಇಂಥ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಆ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ಕರ್ತನು ಅನುಗ್ರಹ ಮಾಡುತ್ತಾನೆ ಎನ್ನುವುದನ್ನು 42ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ವ್ಯಕ್ತಿ, ಪ್ರಸಿದ್ಧ ಹೆಸರಾಂತ ವ್ಯಕ್ತಿ, ಇದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅವರ ಒಂದು
ಚುನಾವಣೆಯ ಒಂದು ಸಂದರ್ಭ, ಹಿಂದಿನ ಒಂದು ದಿನಮಾನಗಳಲ್ಲಿ ಅವರು ಮಾಡಿದಂತ ಈ ಕಾರ್ಯದಿಂದ ಈ ಪ್ರವಾದನೆ ನೆರವೇರಿತು ಎಂದು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಸೊಲೊಮೋನನು ಎಷ್ಟೋ ವರ್ಷಗಳ ಹಿಂದೆ ಮಾಡಿದಂತ ಪ್ರಾರ್ಥನೆ, ಪ್ರವಾದನೆ ರೂಪಕವಾದ ಈ ಪ್ರಾರ್ಥನೆ, ದೇವರು ನಿನ್ನ ಪ್ರಜೆಗಳಾದ ಇಸ್ರಾಯೇಲಿಗೆ ಸೇರದವನಾದ ಅನ್ಯ ಜನನವನು, ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಖಾಲಿ ನಾಮ ಹೆಸರು ಮಾತ್ರ ಗೊತ್ತು. ಇಂಥ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ಆತನ ಅನುಗ್ರಹವನ್ನು ಕೊಡುವ ಆತನಾಗಿದ್ದಾನೆ. ಅದನ್ನ ಅನುಗ್ರಹವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಎಷ್ಟು ಜನರಿಗೆ ಈ ವಿಚಾರ ಗೊತ್ತಿದೆ? ನಾನು ಯಾವ ಹೆಸರನ್ನು ಹೇಳುವುದಕ್ಕೆ ಬಯಸೋದಿಲ್ಲ. ಯಾವ ವ್ಯಕ್ತಿ ಬಂದು ಪ್ರಾರ್ಥನೆ ಮಾಡಿದರೆ ನಿಮಿತ್ತವಾಗಿ ಜಯ ಸಿಕ್ತು ಅನ್ನೋದನ್ನ ನಮಗೆಲ್ಲರಿಗೂ ಗೊತ್ತಿದೆ. ದೇವರು ಅಂತ ವ್ಯಕ್ತಿಯನ್ನು ಕೂಡ, ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಏನು ತಿಳಿಯದೆ ಹೋದ್ರು ಅವನ ಆಲಯದ ಕಡೆಗೆ ಬಂದು ಪ್ರಾರ್ಥನೆ ಮಾಡಿಸಿದರೆ ನಿಮಿತ್ತವಾಗಿ ಆತನಿಗೆ ಜಯವನ್ನ ಅನುಗ್ರಹಿಸಿದ. ಅದೇ ರೀತಿಯಲ್ಲಿ ಮೊದಲನೇ ಅರಸುಗಳ ಪುಸ್ತಕ 8:48 ವಚನ ನೋಡುವಾಗ, ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ನಾವು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾದೆವು ಎಂದು ಒಪ್ಪಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಆಲಯ ಪ್ರೇರೆ 24 hours ಓಪನ್ ಆಗಿರುತ್ತೆ. ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಾವು ಪ್ರಾರ್ಥಿಸೋದಾದರೆ, ದೇವರ ಕಡೆ ತಿರುಗೋದಾದರೆ, ದೇವರೇನ್ ಮಾಡ್ತಾನಂತೆ, ಪರಲೋಕದಿಂದ ವಿಜ್ಞಾಪನೆಯನ್ನ ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನ ಸ್ಥಾಪಿಸುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮ ಸಭೆಯಲ್ಲಿ ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಅನೇಕ ಜನರು ಹಾದು ಹೋಗ್ತಿದ್ದಾರೆ. ಅನೇಕ ಜನರ ಕೆಲವರ ನ್ಯಾಯವನ್ನು ಕರ್ತನ ತೀರಿಸಿದ್ದಾನೆ. ಅನೇಕ ಜನರ ಕೋರ್ಟ್ ಕೇಸ್ಗಳ ಇನ್ನೂ ನ್ಯಾಯವನ್ನು ತೀರಿಸಿಲ್ಲ. ಆದ್ರೆ ಆ ನ್ಯಾಯವನ್ನು ತೀರಿಸೋದಕ್ಕೋಸ್ಕರವಾಗಿ ದೇವರು ಶಕ್ತನಾಗಿದ್ದಾನೆ. ನಿಮಗೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದ್ರೆ ದೇವರೇನ್ ಬಯಸ್ತಾ ಇದ್ದಾನೆ? ದೇವರ ಕಡೆ ತಿರುಗಿ ನಾವು ಆಲಯದಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಕರ್ತನು ಬಯಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ದಾನಿಯೇಲನ ವಿಚಾರ ನೋಡುವಾಗ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟುಕಗಳೆಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಬೋರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದನು. ಹಲ್ಲೆಲೂಯಾ. ಆಲಯದ ಕಡೆಗೆ ಮುಖ ಮಾಡಿ ಆತನ ಏನ್ ಮಾಡ್ತಾನೆ? ಎಷ್ಟು ಬಾರಿ ಅಂತೆ? 3 ಆವರ್ತಿ ತನ್ನ ದೇವರಿಗೆ ಆತನ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡ್ತಾನೆ. ಅದರ ನಿಮಿತ್ತವಾಗಿ ಆತನು ನೋಡ್ರಿ, ಆತನು ಮಾಡಿದ ಪ್ರಾರ್ಥನೆ, ಆತನ ಯಾವುದೇ ರೀತಿಯಲ್ಲಿ ತನ್ನ ಲೌಕಿಕ ಜ್ಞಾನವನ್ನು ಉಪಯೋಗಿಸಿ ನಾನು ಬಾಬೇಲ್ ದೇಶದಲ್ಲಿ ಈ ರೀತಿ ಮಾಡಿದ್ರೆ ರಾಜನ ನನ್ನ ಮೇಲಿಂದ ಮೇಲಕ್ಕೆ ದೊಡ್ಡ ಪೊಸಿಷನ್ ಅನ್ನ ಕೊಡ್ತಾನೆ ಎಂದು ಆಲೋಚನೆ ಮಾಡಿಲ್ಲ. ಕೇವಲ ಆತನ ಏನ್ ಮಾಡಿದ? ಪ್ರಾರ್ಥನೆಯನ್ನ ಮಾಡುತ್ತ ದೇವರ ಆಲಯದ ಕಡೆ ತಿರುಗುತ್ತ ಆತನು ಪ್ರಾರ್ಥನೆ ಮಾಡಿದರ ನಿಮಿತ್ತವಾಗಿ ಏನಾಯ್ತು? ಆತನನ್ನು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ, ಇನ್ನೊಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ, ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ, ಇನ್ನೊಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರ್ತನ ಮೇಲಕ್ಕೆ ನಿಲ್ಲಿಸಿದನೆಂದು ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಬೇರೆ ಯಾರು ದೇವರ ಪ್ರಸನ್ನತೆ ಮಧ್ಯದಲ್ಲಿದ್ದಾರೋ, ದೇವರ ಪ್ರಸನ್ನತೆಗೆ ಹತ್ತಿರವಾಗಿದ್ದಾರೋ, ದೇವರವರನ್ನ ಮಾನಿಸುವಾತನಾಗಿದ್ದಾನೆ. ದೇವರವರನ್ನ ಮೇಲಕ್ಕೆ ಎಬ್ಬಿಸಿ ನಿಲ್ಲಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರಾಮುಖ್ಯತೆಯನ್ನು ಇವತ್ತಿನ ದಿವಸ ನಾವು ಅರಿತುಕೊಳ್ಬೇಕಾಗಿದೆ. ನಮಗೆ ಗೊತ್ತಿದೆ ಪ್ರಾಮುಖ್ಯತೆ, ಆದ್ರೆ ಎಷ್ಟು ಮಟ್ಟಕ್ಕೆ, ಎಷ್ಟು ಪರ್ಸೆಂಟೇಜ್ ನಾವು ಆಲಯದ ವಿಚಾರವಾಗಿ, ದೇವರ ಪ್ರಸನ್ನತೆ ಇಳಿಯುವಂತ ಸ್ಥಳದ ವಿಚಾರವಾಗಿ ನಾವು ವಿಚಾರವಾಗಿ ಗಂಭೀರವಾಗಿದ್ದೇವೆ ಅನ್ನೋದನ್ನು ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಅವಲಂಬಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಪ್ಪ, ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಪ್ರತಿದಿನವೂ ಆಲಯಕ್ಕೆ ಬಂದು ಆರಾಧನೆ ಮಾಡುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅನೇಕ ಜನರಿಗೆ ಕರ್ತನೆ ಈ ಅವಕಾಶ ಇಲ್ಲ. ಅನೇಕ ಜನರಿಗೆ ಕರ್ತನೆ ಸ್ವಂತ ಆಲಯ ಇಲ್ಲ. ಅನೇಕ ಜನರಿಗೆ ಕರ್ತನೆ ಬಾಡಿಗೆ ಹಾಲಲ್ಲಿ ಕರ್ತನೆ ರಾಜ, ಅದೇ ರೀತಿಯಲ್ಲಿ ಅಥವಾ ಸ್ವಾಮಿ ಕರ್ತನೆ ಯಾವುದೋ ಒಂದು ಹಳ್ಳಿ ಪಳ್ಳಿಯಲ್ಲಿ ಕರ್ತನೆ ಮಳೆ ತೊಟ್ಟಿಕ್ಕುವಂತ ಜಾಗದಲ್ಲಿ ಕರ್ತನೆ ಗಾಳಿ
ಕರ್ತನೆ ಅಥವಾ ವಿರೋಧಿಗಳ ಕರ್ತನೆ ಉಪಟಳ ಇಂಥ ಒಂದು ಸ್ಥಳಗಳಲ್ಲಿ ಕರ್ತನೆ ಅಥವಾ ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ಯಾವ ಶಬ್ದವೂ ಇಲ್ಲದೆ ಆರಾಧನೆ ಮಾಡುವುದಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಆಲಯದಲ್ಲಿ ಆರಾಧನೆ ಮಾಡ್ತೀರ. ಆದರೆ ನಮಗಾದರೂ ಕರ್ತನೆ ನೀನು ಕರ್ತನೆ ಆ ಒಂದು ಕೃಪೆ ಕರ್ತನೆ ಆ ಒಂದು ಕಷ್ಟ ನಷ್ಟಗಳು ನಮಗೆ ಉಂಟಾಗದಾಗೆ ನಾವು ಸ್ವತಂತ್ರರಾಗಿ ನಿನ್ನ ಸನ್ನಿಧಿಯಲ್ಲಿ ಮುಂಜಾವಿನಲ್ಲಿ ಬಂದು ಪ್ರತಿದಿನವೂ ಕೂಡ ಆಲಯದಲ್ಲಿ ಆರಾಧನೆ ಮಾಡುವಾಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸುವೆ. ಕರ್ತನೇ ರಾಜ, ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ ರಾಜ, ಇವತ್ತಿನ ದಿವಸ ನಮ್ಮ ಆಲಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವ ಹಾಗೆ ನಮಗೆ ಸಮಯವಿದ್ದಾಗ ತೆರೆದಿರುವಂತಹ ಆಲಯದ ಕರ್ತನೆ ರಾಜ ಕರ್ತನೆ ಬಳಿಯಲ್ಲಿ ಬಂದು ಸ್ವಾಮಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸುವ ಹಾಗೆ ಕರ್ತನೆ ನಾವು ನಿನ್ನ ದಾರಿಯಲ್ಲಿ ನಡೆಯುವಾಗ ನಿನ್ನ ಕಡೆ ತಿರುಗುವಾಗ ನಿನ್ನ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಇದಕ್ಕೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ದುರಾತ್ಮನ ಕಾರ್ಯಗಳನ್ನ ನಮಗೆ ಕರ್ತನೆ ನಾವು ಆಲಯದ ಕಡೆ ಕರ್ತನೆ ಆಲಯದ ಬಳಿ ಅಥವಾ ಸೇವಕರ ಬಳಿ ಬರುವುದಕ್ಕೆ ನಮ್ಮನ್ನು ತಡೆ ಮಾಡುವಂತ ಅಡ್ಡಿಪಡಿಸುವಂತ ವ್ಯಕ್ತಿಗಳನ್ನ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೇನ್.